ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈತಪ್ಪಿದೆ. ಆದರೆ ಯಾರೂ ಕೂಡ ಇಲ್ಲಿವರೆಗೂ ಕರೆ ಮಾಡಿಲ್ಲ. ಬಿಜೆಪಿ ಹೈಕಮಾಂಡ್ನಿಂದ ತನಗೆ ಕರೆ ಬಂದಿಲ್ಲ ಅಂತ ಹೇಳಿ ದೇವೇಗೌಡರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕರ್ಟಸಿಗೂ ಕೂಡ ಒಂದು ಕಾಲ್ ಮಾಡಿ ನನ್ನೊಂದಿಗೆ ಮಾತನಾಡಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. HD ಕುಮಾರಸ್ವಾಮಿ ಅವರ ಮಟ್ಟದಲ್ಲೇ ಎಲ್ಲ ಮಾತುಕತೆಗಳು ನಡೆದಿರುವಂಥದ್ದು. ಇದುವರೆಗೆ ನನಗೆ ಬಿಜೆಪಿ ಹೈಕಮಾಂಡ್ನಿಂದ ಕರೆ ಬಂದಿಲ್ಲ. ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ, ನಿತಿನ್ರಿಂದ ಆಗಲಿ ನನಗೆ ಇನ್ನೂ ಕೂಡ ಯಾವುದೇ ಕರೆ ಬಂದಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆಪ್ತರಲ್ಲಿ ಮಾತನಾಡ್ತಾ ತಮ್ಮ ಬೇಸರವನ್ನ ತೋಡಿಕೊಂಡಿದ್ದಾರೆ. ಇಲ್ಲಿ ಟಿಕೆಟ್ ತಪ್ಪಿದ್ದಕ್ಕೆ ಬೇಸರವಾಗಿದ್ದಕ್ಕಿಂತ ಒಂದು ಕರೆಯೂ ಕೂಡ ಬಂದಿಲ್ಲ ಅನ್ನುವಂಥ ಬೇಸರವೇ ಹೆಚ್ಚು ಅಂತ ಹೇಳಿ ದೇವೇಗೌಡರು ತಮ್ಮ ಮನದಾಳದ ಮಾತನ್ನ ವ್ಯಕ್ತಪಡಿಸಿರುವಂಥದ್ದು. ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಟಿಕೆಟ್ ವಿಚಾರವಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕಿಂತ ಯಾರೂ ಕೂಡ ನನಗೆ ಕರೆ ಮಾಡಿಲ್ಲ, ಹೈಕಮಾಂಡ್ನಿಂದ ಒಂದು ಕೂಡ ಕರೆ ಬರದೇ ಇರುವಂತಹ ಕಾರಣ ನನಗೆ ಬೇಸರವಾಗಿದೆ ಅಂತ ಹೇಳಿ ಮಾತುಗಳನ್ನು ಆಡಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ HD ಕುಮಾರಸ್ವಾಮಿ ಅವರ ಮಟ್ಟದಲ್ಲೇ ಚರ್ಚೆಯಾಗಿದೆ. ಅವರ ಮಟ್ಟದಲ್ಲೇ ಮಾತುಕತೆ ಆಗಿರುವಂಥದ್ದು. ದೇವೇಗೌಡರವರೆಗೆ ಈ ಒಂದು ಚರ್ಚೆ ಹೋಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ತಮ್ಮ ಆಪ್ತರೊಂದಿಗೆ ದೇವೇಗೌಡರು ಹೇಳಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ವಿಚಾರವಾಗಿ ಏನೆಲ್ಲ ಗೊಂದಲಗಳಿವೆ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಏನೆಲ್ಲ ಇತ್ತು, ಆ ಒಂದು ವಿಷಯ ಸಂಬಂಧ ದೇವೇಗೌಡರು ತಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಇಲ್ಲಿ ದೇವೇಗೌಡರು ತಮಗೆ ಈ ಒಂದು ಟಿಕೆಟ್ ಕೈ ತಪ್ಪಿದ್ದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ನಿಂದ ಯಾವ ಕರೆಯೂ ಬಂದಿಲ್ಲ ಅಂತ ಹೇಳಿ ಏನು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಸುನದಿ, ರಾಜ್ಯಸಭೆ ಟಿಕೆಟ್ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಬಹುಶಃ ದೇವೇಗೌಡರಿಗೆ ಅಂತಿಮ ಆಗುತ್ತೆ ಟಿಕೆಟ್ ಅನ್ನೋ ಕಾರಣ ಚರ್ಚೆನೂ ಕೂಡ ನಡೀತಾ ಇತ್ತು. ಬಿಜೆಪಿನೂ ಕೂಡ ಒಂದಿಬ್ಬರ ಹೆಸರನ್ನ ಫೈನಲ್ ಮಾಡುವಂತ ತೀರ್ಮಾನವನ್ನು ಮಾಡಿದೆ ಅನ್ನೋಂತ ಚರ್ಚೆಗಳು ನಡೀತಾ ಇರುವಂತ ನಡುವೆಯಲ್ಲಿ ನಿನ್ನೆ ದಿನ ರಾತ್ರಿ ಟಿಕೆಟ್ ಅನೌನ್ಸ್ ಆಗಿದೆ. ಯಾರಿಗೆ ಅಂತ ಹೇಳಿ ರಾಜ್ಯಸಭಾ ಟಿಕೆಟ್ ನಾಗರಾಜ್ ಅವ್ರಿಗಾಗಿದೆ. ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಅಂತ ಏನ್ ನಿರೀಕ್ಷೆ ಇರಲಿಲ್ಲ, ರಾಜ್ಯಸಭೆ ಕಳಿಸ್ತಾರೆ, ಈ ಒಂದು ವಯಸ್ಸಲ್ಲಿ ರಾಜ್ಯಸಭೆಗೆ ಹೋಗ್ಬೇಕು ಅನ್ನೋಂತ ನಿರೀಕ್ಷೆನೂ ಇರಲಿಲ್ಲ. ಆ ವಿಚಾರದಲ್ಲಿ ಅವರು ಅಷ್ಟೊಂದು ಪ್ರಯತ್ನವನ್ನು ಕೂಡ ಮಾಡಿರ್ಲಿಲ್ಲ. ಕೇವಲ ಕುಮಾರಸ್ವಾಮಿ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ಮಾತುಕತೆಯನ್ನ ಮಾಡಿದೆ, ಚರ್ಚೆ ಮಾಡಿದೆ. ಆದ್ರೆ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪಿದ್ರ ಬಗ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ಅನ್ನೋದು ಗೊತ್ತಾಗಿದೆ. ಬಿಜೆಪಿ ಹೈಕಮಾಂಡ್ ಇರ್ಬೋದು ಅಥವಾ JDS ಇಬ್ಬರು ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರ ಬಗ್ಗೆ ಅವರಿಗೆ ಖುಷಿನೇ ಇದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಒಂದು ಕರ್ಟಸಿಗಾದ್ರೂ ಒಂದು ಕಾಲ್ ಬರ್ಬೇಕಿತ್ತು. ಬಿಜೆಪಿ ಹೈಕಮಾಂಡ್ ನ ನಾಯಕರು ಉಳಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಕ್ಕೆಲ್ಲ ಫೋನ್ ಮಾಡ್ತಾರೆ. ಯಾವ್ದೊಂದು ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಫೋನ್ ಮಾಡ್ತಾರೆ. ಹಿಂದೆ ಬಿಜೆಪಿ JDS ಮೈತ್ರಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವಾಗೂ ಕೂಡ ಫೋನ್ ಮಾಡಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಟಿಕೆಟ್ ಅನ್ನ ಬೇರೆಯವರಿಗೆ ಕೊಡ್ಲಾಗ್ತಾ ಇದೆ ಅನ್ನೋ ವಿಚಾರವನ್ನ ತಮ್ಮ ಜೊತೆ ಹಂಚ್ಕೋಬಹುದಾಗಿತ್ತು ಅನ್ನೋ ಒಂದು ಮಾತನ್ನ ಅವರು ಆಪ್ತರಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಅವರಿಗೆ ಸಾಕಷ್ಟು ಬಾರಿ ಮೋದಿನ ನೇರವಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರೇ ನೇರವಾಗಿ ಕರೆ ಮಾಡ್ತಾರೆ. ಅಮಿತ್ ಶಾ ಅವರು ಕೂಡ ಕರೆ ಮಾಡ್ತಾರೆ. ಇತ್ತೀಚೆಗಾಗಿರೋ ಅಟ್ಲೀಸ್ಟ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಬಿಜೆಪಿಯಲ್ಲಿ ನಿತಿನ್ ನಬೀನ್ ಅವರಾದ್ರೂ ಫೋನ್ ಮಾಡಿ ಮಾತಾಡಬಹುದಿತ್ತು ಅನ್ನೋಂತ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಆಪ್ತರಲ್ಲಿ ಅಂತ ಮಾಹಿತಿ ಗೊತ್ತಾಗಿದೆ. ಆದ್ರೆ ಇಲ್ಲಿ ಟಿಕೆಟ್ ಕೈ ತಪ್ಪಿದ್ರ ಬಗ್ಗೆ ಅಷ್ಟೊಂದು ಬೇಸರ ಇಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಮಟ್ಟದಲ್ಲಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರೆಲ್ಲ ಸೇರಿ ಯಾಕಾಗಿ ಬೇರೆಯವರಿಗೆ ಎಲ್ಲವನ್ನು ಕೂಡ ಅವರು ಚರ್ಚೆ ತೀರ್ಮಾನ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಕರ್ಟಸಿಗಾಗಿ ಫೋನ್ ಮಾಡಿ ಒಂದು ಅಟ್ಲೀಸ್ಟ್ ಸಾಂತ್ವನದ ರೀತಿಯಲ್ಲಿ ಆದ್ರೂ ಮಾತಾಡಿದಿದ್ರೆ ಅಥವಾ ನಿಮ್ಮ ಸಹಕಾರ ಬೇಕು ಮುಂದಿನ ದಿನಗಳು ಅನ್ನೋದಾದ್ರು ಮಾತಾಡಿದಿದ್ರೆ ಅದೊಂದು ಖುಷಿ ವಿಚಾರ ಆಗ್ತಿತ್ತು. ಇನ್ನು ಫೋನ್ ಮಾಡಿಲ್ಲ, ಬಗ್ಗೆ ಫೋನ್ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಅನ್ನೋಂತ ಒಂದು ಮಾತನ್ನ ತಮ್ಮ ಆಪ್ತರಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸುನೀತಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.